ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷದ್ಗುಣಂ ವಿಶ್ವಸ್ಯೋದಯಮಾತನೋಚಿತನುತ್ರಣಂ ವಿಧತ್ತೇ ಪುನಃ ಸೌಖ್ಯಾಪ್ತೀತರಹಾನಿಸಾಧನಮಲಂ ವಕ್ತಿಶ್ರುತಿರ್ವ್ಯಂಜಯನ್ ಸ್ವಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ದುಜಶ್ಚಂದ್ರಿಕಾ ಸ್ವಾಂತಸಂದಾಪಂ ವಿನಿಕೃಂತತಿ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರಣಮ್ಯ ಶಿರಸಾ ಗುರೂನ್ ವ್ಯಾಕರಿಷ್ಯೇಥಾ ಬೋಧಂ ವಿಷ್ಣುತತ್ವನಿರ್ಣಯಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮವಾಣಚ್ಛಿದಂ ತದಾ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥ್ಯಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ಮದಿಷ್ಟಾರ್ಥಸಿದ್ಧಯೇ ಪ್ರಣಮತ್ ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಅಪಾದಮೂಲಿಪರ್ಯಂತಂ ಗುರುಣಾಂ ಅಕೃತಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದಾಚಾರ್ಯರು ಜ್ಞಾತ್ವೈವ ಹಿ ಇಷ್ಟಸಾಧನತಾಂ ಪ್ರವರ್ತತೆ ನಿವರ್ತತೆ ಚ ವಿಪರ್ಯಯೇಣ ಎಂಬುದಾಗಿ ಶ್ರೀಮದಾಚಾರ್ಯರು ಪ್ರವೃತ್ತಿ ನಿವೃತ್ತಿಗಳಿಗೆ ಕಾರಣವಾದದ್ದು ಯಾವುದು ಅಂತ ಹೇಳಿದಾಗ ಇಷ್ಟಸಾಧನತಾ ಜ್ಞಾನ ಇದು ಪ್ರವೃತ್ತಿಯನ್ನು ಕುರಿತು ಕಾರಣ ಅಂತ ಆಗ್ತದೆ, ಅನಿಷ್ಟ ಸಾಧನತಾ ಜ್ಞಾನ ಇದು ನಿವೃತ್ತಿಯನ್ನು ಕುರಿತು ಕಾರಣ ಅಂತ ಆಗ್ತದೆ ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಇದಕ್ಕೆ ಉದಾಹರಣೆಯನ್ನು ಕೊಡ್ತಾ ಟೀಕಾಕೃತ್ಪಾದರು ತೋರಿಸ್ತಾರೆ. ಒಬ್ಬ ಬಾಲಕ ಸ್ತನಪಾನದಲ್ಲಿ ತಾನು ಪ್ರವೃತ್ತನಾಗ್ತಾನೆ. ಯಾಕೆ ಪ್ರವೃತ್ತನಾಗ್ತಾನೆ ಅಂತ ವಿಚಾರ ಮಾಡಿದಾಗ ಅವನಿಗೆ ಇಷ್ಟಸಾಧನತಾ ಜ್ಞಾನ ಇದೆ. ಇಷ್ಟಸಾಧನತಾ ಜ್ಞಾನ ಇದ್ದದ್ದಕ್ಕಾಗಿ ಅವನೇನು ಮಾಡ್ತಾನೆ, ಸ್ತನಪಾನದಲ್ಲಿ ತಾನು ಪ್ರವೃತ್ತನಾಗ್ತಾನೆ. ಇನ್ನು ದಂಶ ಮಶಕ ದಶನ ಇದರಿಂದ ಪುರುಷ ನಿವರ್ತನಾಗ್ತಾನೆ. ಯಾಕೆ, ಅವನಿಗೆ ಅದರಲ್ಲಿ ಅನಿಷ್ಟ ಸಾಧನತಾ ಜ್ಞಾನ ಇದೆ, ಹಾಗಾಗಿ ಅವನದರಿಂದ ನಿವರ್ತನಾಗ್ತಾನೆ. ಇಲ್ಲಿ ದಂಶ ಮಶಕ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಬರಬೇಕಾದ್ರೆ ಶ್ರೀನಿವಾಸ ತೀರ್ಥರು ಇದಕ್ಕೆ ಎರಡು ಅರ್ಥವನ್ನು ಮಾಡಬಹುದು ಅಂತ ತೋರಿಸ್ತಾರೆ. ಅರಣ್ಯ ಮಕ್ಷಿಕಾ ದಂಶಾಹ ಮಶಕಾ ಗೃಹ ಮಕ್ಷಿಕಾ ಎಂಬುದಾಗಿ ಹೇಳ್ತಾರೆ. ಯಾವುದು ಅರಣ್ಯ ಮಕ್ಷಿಕವೋ, ಮಕ್ಷಿಕ ಅಂದರೆ ಸೊಳ್ಳೆ, ಅರಣ್ಯ ಮಕ್ಷಿಕ ಎಂಬುದು ದಂಶ ಎಂಬುವ ಪದದಿಂದ ತಿಳಿಯಲ್ಪಡ್ತದೆ. ಮತ್ತು ಮಶಕ ಎಂಬುವ ಪದ ಗೃಹ ಮಕ್ಷಿಕ, ಮನೆಯ ಮಕ್ಷಿಕೆಯನ್ನು ನಾವು ಏನಂತ ಕರಿತೇವೆ, ಮಶಕ ಎಂಬುವ ಪದದಿಂದ ಕರಿತೇವೆ ಅಂತ ಒಂದು. ಅಥವಾ ಸ್ಥೂಲಾಸ್ತು ಮಕ್ಷಿಕಾ ದಂಶಾಹ ಮಶಕಾ ಸೂಕ್ಷ್ಮ ಮಕ್ಷಿಕಾ, ಸ್ಥೂಲವಾದ ಮಕ್ಷಿಕೆಗಳನ್ನು ದಂಶ ಅಂತ ಕರೀತಾರೆ, ಸೂಕ್ಷ್ಮವಾಗಿರ್ತಕ್ಕಂತಹ ಮಕ್ಷಿಕವನ್ನು ಮಶಕ ಎಂಬುದಾಗಿ ಕರೀತಾರೆ ಅಂತ ಇಲ್ಲಿ ಶ್ರೀನಿವಾಸ ತೀರ್ಥರು ಅರ್ಥವನ್ನು ಮಾಡಿಕೊಳ್ತಾರೆ. ಇದು ಈ ಸೊಳ್ಳೆಗಳು ನಮ್ಮನ್ನು ಕಡಿಬೇಕಾದ್ರೆ ನಾವೇನು ಮಾಡ್ತೇವೆ, ಪಟ್ಟಂತ ಅದನ್ನು ದೂರ ಓಡಿಸ್ತೇವೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ನಮಗೆ ಅನಿಷ್ಟ ಸಾಧನತಾ ಜ್ಞಾನ ಇದೆ. ಹಾಗಾಗಿ ಇಷ್ಟಸಾಧನತಾ ಜ್ಞಾತ್ವೈವ ಹಿ ಇಷ್ಟಸಾಧನತಾಂ ಪ್ರವರ್ತದೆ, ಇಷ್ಟಸಾಧನತಾವನ್ನು ತಿಳಿದುಕೊಂಡೇನೆ ಅಲ್ಲಿ ಪ್ರವರ್ತನಾಗ್ತಾನೆ, ಅನಿಷ್ಟ ಸಾಧನತಾ ಜ್ಞಾನವನ್ನು ಮಾಡಿಕೊಂಡು ಅದರಿಂದ ನಿವೃತ್ತನಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಪೂರ್ವಪಕ್ಷಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಇಷ್ಟೋ ತನಕ ಕಾರ್ಯತಾ ಜ್ಞಾನ ಇದು ಪ್ರವೃತ್ತಿಯನ್ನು ಕುರಿತು ಕಾರಣ ಎಂಬುದಾಗಿ ಪೂರ್ವಪಕ್ಷಿಗಳ ಆಗ್ರಹ. ಆದರೆ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಟ್ಟದ್ದು ಇಷ್ಟ ಸಾಧನತಾ ಜ್ಞಾನ ಇದು ಪ್ರವೃತ್ತಿಯನ್ನು ಕುರಿತು ಕಾರಣ ಎಂಬುದಾಗಿ ಹೇಳಿದಾಗ ಅದಕ್ಕೆ ಪೂರ್ವಪಕ್ಷಿಗಳು ಹೇಳ್ತಾರೆ, ಹೌದು, ನೀವು ಹೇಳಿದ ಹಾಗೆ ಇಷ್ಟ ಸಾಧನತಾ ಜ್ಞಾನವೇ ಪ್ರವೃತ್ತಿಯನ್ನು ಕುರಿತು ಕಾರಣ ಅಂತ ಆಗ್ತದೆ. ಹೇಗೆ ಕಾರಣ? ಸಾಕ್ಷಾತ್ ಕಾರಣವಲ್ಲ, ಕಿಂತು ಕಾರ್ಯತಾ ಜ್ಞಾನ ದ್ವಾರ ಅದೇನಾಗ್ತದೆ, ಪ್ರವೃತ್ತಿಯನ್ನು ಕುರಿತು ಕಾರಣ ಅಂತ ಆಗ್ತದೆ. ಅಂದರೆ ಇಷ್ಟ ಸಾಧನತಾ ಜ್ಞಾನದಿಂದ ಕಾರ್ಯತಾ ಜ್ಞಾನ ಹೊರತದೆ, ಕಾರ್ಯತಾ ಜ್ಞಾನದಿಂದ ಪ್ರವೃತ್ತಿ ಎಂಬುದಾಗ್ತದೆ. ಹಾಗಾಗಿ ಇಷ್ಟಸಾಧನತಾ ಜ್ಞಾನ ಕಾರ್ಯತಾ ಜ್ಞಾನದ ದ್ವಾರ ಕಾರಣ ಅಂತ ಆಗ್ತದೆ. ಅಲ್ಲ, ಇದರಿಂದ ಅವ್ರಿಗೆ ಏನು ಸಿಕ್ತು ಅಂತಂದ್ರೆ ಒಟ್ಟು ಕಾರ್ಯತಾ ಜ್ಞಾನ ಮತ್ತು ಪ್ರವೃತ್ತಿಯನ್ನು ಕುರಿತು ಕಾರಣ ಅಂತ ಆಯಿತು. ಇದನ್ನು ಅವರು ಮಾಡಿದರೆ ಅದಕ್ಕೆ ಟೀಕಾಕೃತ್ಪಾದ ಹೇಳ್ತಾರೆ, ಇಷ್ಟಸಾಧನತಾ ಅತಿರಿಕ್ತಾಯಾಮ್ ಕಾರ್ಯತಾಯಾಮ್ ಪ್ರಮಾಣಾಭಾವಾತ್. ಇಷ್ಟಸಾಧನತಾ ಅತಿರಿಕ್ತವಾಗಿರ್ತಕ್ಕಂತಹ ಕಾರ್ಯತಾವೇ ಇಲ್ಲ. ಕಾರ್ಯತಾ ಅಂದರೂ ಒಂದೇ, ಇಷ್ಟಸಾಧನತಾ ಅಂದರೂ ಒಂದೇ. ನಮ್ಮ ಮತದಲ್ಲಿ ಅವೆರಡಕ್ಕೂ ಕೂಡ ಭೇದ ಎಂಬುದು ಇಲ್ಲ ಎಂಬುದಾಗಿ ಟೀಕಾಕೃತ್ಪಾದರು ಹೇಳ್ತಾರೆ. ಅದಕ್ಕೆ ಪೂರ್ವಪಕ್ಷಿಗಳೇನು ಶಂಕ ಮಾಡ್ತಾರೆ ಅಂತ ಹೇಳಿದರೆ, ನೀವು ಹೀಗೆ ಹೇಳೋದಾದರೆ ಅಂದರೆ ಇಷ್ಟಸಾಧನತಾ ಜ್ಞಾನ ಇದ್ದಲ್ಲೆಲ್ಲ ಇಷ್ಟಸಾಧನತಾ ಜ್ಞಾನನೇ ಕಾರ್ಯತಾ ಜ್ಞಾನ ಅಂತ ಹೇಳೋದಾದರೆ, ಚಂದ್ರಮಂಡಲ ಆಹರಣದಲ್ಲಿ ಇಷ್ಟಸಾಧನತಾ ಜ್ಞಾನ ಇದೆ, ಅದರಲ್ಲಿ ಯಾವ ಪ್ರವೃತ್ತಿ ಹುಟ್ಟಲಿಲ್ಲ. ಮತ್ತೆ ಈಗ ಇಷ್ಟಸಾಧನತಾ ಜ್ಞಾನವೇ ಪ್ರವೃತ್ತಿಯನ್ನು ಕುರಿತು ಕಾರಣ ಅಂತ ನೀವು ಹೇಳೋದಾದರೆ, ಈಗ ಇಷ್ಟಸಾಧನತಾ ಜ್ಞಾನ ಇದೆ ನಮಗೆ, ಹಾಗೆ ಪ್ರವೃತ್ತಿ ಆಗಲಿ ಎಂಬ ಆಪತ್ತಿ ಬರುತ್ತೆ. ಅದರ ಸಲುವಾಗಿ ನೀವೇನು ಮಾಡಬೇಕು, ಇಲ್ಲ ಅಲ್ಲಿ ಕಾರ್ಯತಾ ಜ್ಞಾನ ಇಲ್ಲ, ಮಮೇದಂ ಕಾರ್ಯಂ ಎಂಬ ಬುದ್ಧಿ ಅವನಿಗೆ ಬಂದಿಲ್ಲ, ಹಾಗಾಗಿ ಅವನು ಅಲ್ಲಿ ಪ್ರವರ್ತನ ಆಗೋದಿಲ್ಲ ಅಂತ ಹೇಳಬೇಕು. ಮತ್ತೇನು ಹೇಳ್ದಂಗಾಯ್ತು, ಇಷ್ಟಸಾಧನತಾ ಅತಿರಿಕ್ತವಾಗಿರ್ತಕ್ಕಂಥ ಕಾರ್ಯತಾವನ್ನು ನೀವೇ ಅಂಗೀಕಾರ ಮಾಡಿದಂತ ಆಯ್ತಲ್ಲ ಎಂಬುದಾಗಿ ಗೂಢಾವಿ ಸಂಧಿಗಳಾಗಿ ಪೂರ್ವಪಕ್ಷ ಶಂಕ ಮಾಡಿದರೆ ಅದಕ್ಕೆ ಟೀಕಾಕೃತ್ಪಾದ ಹೇಳ್ತಾರೆ, ಕೃತಿಸಾಧ್ಯ ಇಷ್ಟಸಾಧನತಾಯ ಕಾರ್ಯತಾ ಪರ್ಯಾಯತ್ವ. ಕಾರ್ಯತಾ ಅಂದರೆ ಏನು ಅಂತ ಹೇಳಿದರೆ, ಕೃತಿಸಾಧ್ಯ ಇಷ್ಟಸಾಧನತಾ ಇದನ್ನೇ ನಾವು ಕಾರ್ಯತಾ ಅಂತ ಹೇಳ್ತೇವೆ ಎಂಬುದಾಗಿ ಹೇಳಿದರು.
ಹೀಗೆ ಹೇಳಿದಾಗ ಇಲ್ಲಿ ರಘುತ್ತಮ ತೀರ್ಥರು ಒಂದು ವಿಷಯವನ್ನು ಹೇಳ್ತಾರೆ. ಇಲ್ಲ, ಇದೇ ಹಿಂದೆ ನೀವೇನು ಮಾಡಿದಿರಿ, ಇಷ್ಟ ಸಾಧನತಾತಿರಿಕ್ತಾಯಾಮ್ ಕಾರ್ಯತಾಯಾಮ್ ಪ್ರಮಾಣಾಭಾವಾತ್ ಅಂತ ಹೇಳಿದಿರಿ. ಈಗೇನು ಹೇಳ್ತಾ ಇದ್ದೀರಿ, ಕೃತಸಾಧ್ಯ ಇಷ್ಟ ಸಾಧನತಾಯ ಇವ ಕಾರ್ಯತಾ ಪರ್ಯಾಯತ್ವಾತ್ ಎಂಬುದಾಗಿ ಹೇಳ್ತಾ ಇದ್ದೀರಿ. ನೀವು ಹೀಗೆ ಹೇಳೋದಾದರೆ ನಿಮಗೆ ಕರ್ಮನಿರ್ಣಯ, ಅದರ ಟೀಕಾ ಮತ್ತು ಅನುವ್ಯಾಖ್ಯಾನ, ಅದರ ಟೀಕಾವ ಅಂದರೆ ಸುಧಾ, ಇವುಗಳ ವಿರೋಧ ಬರ್ತದೆ. ಯಾಕೆ? ಕರ್ಮನಿರ್ಣಯದಲ್ಲಿ ಲಿಂಗಾದ್ಯರ್ಥಸ್ತು ಇಷ್ಟ ಸಾಧನತಾ ಇವ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳಿಬಿಟ್ಟಿದ್ದಾರೆ. ಕಾರ್ಯತ ಅಂದ್ರೇನು, ಲಿಂಗಾದ್ಯರ್ಥವಾದದ್ದು ಯಾವುದು, ಇಷ್ಟ ಸಾಧನತಾ ಒಂದೇ ಅಂತ ಕರ್ಮನಿರ್ಣಯದಲ್ಲಿ ಹೇಳಿದ್ದಾರೆ. ಇನ್ನು ಜಿಜ್ಞಾಸಾಧಿಕರಣ ಸುಧಾವಿನಲ್ಲಿ ಮೊದಲು ಜಿಜ್ಞಾಸಾಧಿಕರಣ ಅಲ್ಲಿ ಹೇಳಬೇಕಾದ್ರೆ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಏನು ಮಾಡಿದರು ಹೇಳಬೇಕಾದರೆ ಅವ್ರು ಹೇಳ್ತಾರೆ, ಕಾರ್ಯತಾ ಜನಕಾಚಿ ಸ್ಯಾದ್ ಇಷ್ಟ ಸಾಧನತಾಂ ವಿನಾ ಎಂಬುದಾಗಿ ಇಷ್ಟ ಸಾಧನತಾತಿರಿಕ್ತವಾಗಿರ್ತಕ್ಕಂತಹ ಕಾರ್ಯತಾವೇ ಇಲ್ಲ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಅದಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂತಹ ತಾವೇ ಏನು ಮಾಡ್ತೀರಿ, ಕೃತಿಸಾಧ್ಯತ್ವ ವಿಶೇಷಣಸ್ಯ ವ್ಯರ್ಥತ್ವಾತ್ ಎಂಬುದಾಗಿ, ಕೃತಿಸಾಧ್ಯತ್ವ ವಿಶೇಷಣವೇ ವ್ಯರ್ಥ ಎಂಬುದಾಗಿ ತಾವೇ ಏನು ಮಾಡಿದ್ದೀರಿ, ಸುಧಾವಿನಲ್ಲಿ ಹೇಳಿದ್ದೀರಿ. ಆದರೆ ತಾವೇ ಈ ತತ್ವರ್ಣ್ಯ ಟೀಕಾವನ್ನು ಬರೀಬೇಕಾದರೆ ಕೃತಿಸಾಧ್ಯ ಇಷ್ಟ ಸಾಧನತಾಯ ಕಾರ್ಯತಾ ಪರ್ಯಾಯತ್ವಾತ್ ಅಂತ ಹೇಳ್ತೀರಿ, ನಿಮ್ಮ ಮಾತಿಗೆ ವಿರೋಧ ಬಂತಲ್ಲ ಅಂತ ಹೇಳಿದರೆ ಅದಕ್ಕೆ ರಘುತ್ತಮ ಸ್ವಾಮಿಗಳು ಹೇಳ್ತಾರೆ, ತರ್ಕತಾಂಡವದಲ್ಲಿ ವ್ಯಾಸರಾಜರು ಕೂಡ ಈ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ಮಾರ್ಗದಲ್ಲಿ ನಾವು ಇಲ್ಲಿ ಏನು ಮಾಡಬೇಕು, ದೋಷವನ್ನು ಪರಿಹಾರ ಮಾಡಬೇಕು. ಅಂದರೆ ವಿರೋಧಾಭಾಸವೇ ಹೊರತು ವಿರೋಧವಲ್ಲ. ಯಾಕೆ ಅಂತ ಹೇಳಿದರೆ, ಟೀಕಾಕೃತ್ಪಾದರು ಕೃತಿಸಾಧ್ಯತ್ವ ರೂಪ ವಿಶೇಷಣ ಬೇಕು ಅಂತ ಇಲ್ಲಿ ಹೇಳಿದ್ದು ಅಭಿಪ್ರಾಯ ಬೇರೆ, ಸುಧಾವಿನಲ್ಲಿ ಕೃತಿಸಾಧ್ಯತ್ವ ವಿಶೇಷಣಸ್ಥ ವ್ಯರ್ಥತ್ವಾತ್ ಅಂತ ಹೇಳಿದ್ದು ಅಭಿಪ್ರಾಯ ಬೇರೆ. ಯಾಕೆ ಅಂತ ಹೇಳಿದರೆ, ನಮ್ಮ ಮತದಲ್ಲಿ ಕಾರ್ಯತ ಎರಡು ವಿಧವಾಗಿದೆ. ಒಂದು ಲಿಂಗರ್ಥ ಕಾರ್ಯತ, ಇನ್ನೊಂದು ಪ್ರವರ್ತಕ ಕಾರ್ಯತ ಎಂಬುದಾಗಿ. ಇಲ್ಲಿ ಲಿಂಗರ್ಥ ಕಾರ್ಯತ ಯಾವುದು ಅಂತ ಹೇಳಿದರೆ, ಇಷ್ಟ ಸಾಧನತ, ಶುದ್ಧವಾಗಿರ್ತಕ್ಕಂತಹ ಇಷ್ಟ ಸಾಧನತಾವೇ ಲಿಂಗರ್ಥ ಎಂಬುದಾಗಿ ನಾವು ಅಂಗೀಕಾರ ಮಾಡ್ತೇವೆ. ಈ ಕೃತಿಸಾಧ್ಯತ್ವ ವಿಶೇಷಣವನ್ನು ಎಲ್ಲಿ ಕೊಡಬೇಕು ಅಂತ ವಿಚಾರವನ್ನು ಮಾಡಿದಾಗ ಪ್ರವರ್ತಕ ಕೋಟಿಯಲ್ಲಿ ಇದರನ್ನು ಸೇರಿಸಬೇಕು. ಆಗೇನು ಹೇಳಿದಂಗಾಯಿತು, ಕೃತಿಸಾಧ್ಯ ಇಷ್ಟ ಸಾಧನತ, ಕೃತಿಸಾಧ್ಯತ್ವ ವಿಶಿಷ್ಟ ಇಷ್ಟ ಸಾಧನತ ಎಂಬುದು ಪ್ರವೃತ್ತಿಯನ್ನು ಕುರಿತು ಕಾರಣ ಅಂತ ಹೇಳಿದಂತಾಗ್ತದೆ. ಹಾಗಾಗಿ ಯಹ ಲಿಂಗರ್ಥ ಸಹ ಪ್ರವರ್ತಕ ಜ್ಞಾನ ವಿಷಯ, ಇಷ್ಟ ಸಾಧನತ ಏನಾಗಿದೆ, ಲಿಂಗರ್ಥವಾಗಿದೆ. ಹಾಗಾಗಿ ಅದೇನಾಯಿತು, ಪ್ರವರ್ತಕ ಜ್ಞಾನದಲ್ಲಿ ವಿಷಯವಾಯಿತು. ಪ್ರವರ್ತಕ ಜ್ಞಾನ ಇಷ್ಟ ಸಾಧನತ ಜ್ಞಾನ, ಅದರಲ್ಲಿ ವಿಷಯವಾಯಿತು ಇಷ್ಟ ಸಾಧನತ. ಹಾಗಾಗಿ ಏನಾಯಿತು, ಈಗ ಕೊನೆಗೆ ಕೃತಿಸಾಧ್ಯತ್ವ ವಿಶೇಷಣಸ್ಯ ವ್ಯರ್ಥತ್ವಾದ ಅಂತ ಹೇಳಿದ್ದು ಯಾಕೆ, ಲಿಂಗರ್ಥ ಕೋಟಿಯಲ್ಲಿ ಕೃತಿಸಾಧ್ಯತ್ವ ವಿಶೇಷಣ ಬೇಕಾಗಿಲ್ಲ ಎಂಬ ಅಭಿಪ್ರಾಯದಲ್ಲಿ ಕೃತಿಸಾಧ್ಯತ್ವ ವಿಶೇಷಣಸ್ಯ ವ್ಯರ್ಥತ್ವಾದ ಎಂಬುದಾಗಿ ಟೀಕಾಕೃತ್ಪಾದರು ಅಲ್ಲಿ ಹೇಳಿದ್ದು. ಮತ್ತು ಇಲ್ಲಿ ಕೃತಿಸಾಧ್ಯ ಇಷ್ಟಸಾಧನತಾಯ ಕಾರ್ಯತಾ ಪರ್ಯಾಯತ್ವಾದ ಅಂತ ಯಾಕೆ ಹೇಳಿದ್ರಿ ಅಂತ ಪ್ರಶ್ನೆಯನ್ನು ಮಾಡಿದಾಗ ಯಾಕೆ ಹೇಳಿದರು, ಅದನ್ನು ಪ್ರವರ್ತಕ ಕೋಟಿಯಲ್ಲಿ ಸೇರಿಸಬೇಕು ಅಂತ ತೋರೋ ಸಲುವಾಗಿ ಟೀಕಾಕೃತ್ಪಾದರು ಇಲ್ಲಿ ಹೇಳಿದ್ದೇ ಹೊರತು ಎರಡಕ್ಕೂ ಕೂಡ ಒಂದು ಕಡೆ ಬೇಕು ಅಂತೀರಿ ಒಂದು ಕಡೆ ಬೇಡ ಅಂತೀರಿ ಎಂಬ ವಿರೋಧವನ್ನು ನೀವು ಹೇಳಲಿಕ್ಕೆ ಬರೋದಿಲ್ಲ ಎಂಬುವ ಅಭಿಪ್ರಾಯವನ್ನು ಇಟ್ಟುಕೊಂಡಿಯೇನೆ ಟೀಕಾಕೃತ್ಪಾದರು ಕೃತಿಸಾಧ್ಯ ಇಷ್ಟ ಸಾಧನತಾಯ ಕಾರ್ಯತಾ ಪರ್ಯಾಯತೆಯ ಅಂಗೀಕಾರಾತ್ ಎಂಬುವ ವಾಕ್ಯವನ್ನು ಪ್ರಯೋಗ ಮಾಡಿದ್ದು ಎಂಬುದಾಗಿ ರಘುತ್ತಮ ಸ್ವಾಮಿಗಳು ತಿಳಿಸ್ತಾರೆ. ಅಲ್ಲ, ಹೀಗೆ ಹೇಳಿದರೆ ಯಹ ಲಿಂಗರ್ಥ ಸಹ ಪ್ರವರ್ತಕ ಜ್ಞಾನ ವಿಷಯ, ಯಹ ಪ್ರವರ್ತಕ ಜ್ಞಾನ ವಿಷಯ ಸಹ ಲಿಂಗರ್ಥ ಅಂತ ಹೇಳೋದಂತಾಯಿತು. ಹೀಗೆ ಹೇಳೋದಾದರೆ ನೀವೇನು ಮಾಡಿದ್ರಿ, ಈಗ ಲಿಂಗರ್ಥವಾದದ್ದು ಇಷ್ಟ ಸಾಧನತ ಅದೇನಾಗಿದೆ, ಪ್ರವರ್ತಕ ಜ್ಞಾನ ವಿಷಯವಾಗಿದೆ. ಪ್ರವರ್ತಕ ಜ್ಞಾನವಾದ ಯಾವುದು, ಇಷ್ಟ ಸಾಧನತ ಜ್ಞಾನ, ಅದರಲ್ಲಿ ವಿಷಯವಾಗಿದೆ. ಈಗ ಪ್ರವರ್ತಕವಾದದ್ದು ಯಾವುದು ಅಂತ ಕೇಳಿದಾಗ ಪ್ರವರ್ತಕವಾದದ್ದು ಯಾವುದು, ಕೃತಿಸಾಧ್ಯತ್ವ ವಿಶಿಷ್ಟ ಇಷ್ಟ ಸಾಧನತ ಜ್ಞಾನ. ಹೀಗೆ ಹೇಳಿದ್ರಿ ಅಂತಾದರೆ ನಿಮ್ಗೇನು ಬಂದಂಗಾಯಿತು, ಈ ಪ್ರವರ್ತಕ ಜ್ಞಾನ ವಿಷಯವಾಯಿತು. ಹೇಗೆ ಇಷ್ಟ ಸಾಧನತಾವೋ ಹಾಗೆ ಕೃತಿಸಾಧ್ಯ ಎಂಬ ವಿಶೇಷಣವೂ ಕೂಡ ಪ್ರವರ್ತಕ ಜ್ಞಾನ ವಿಷಯವೇ ಆಯಿತು. ಪ್ರವರ್ತಕ ಜ್ಞಾನ ವಿಷಯ ಆಯಿತು ಅಂತಾದರೆ ಯಹ ಪ್ರವರ್ತಕ ಜ್ಞಾನ ವಿಷಯ ಕೃತಿಸಾಧ್ಯತ್ವ ರೂಪ ವಿಶೇಷಣ ಸಹ ಲಿಂಗರ್ಥ ಅಂತ ಹೇಳಿದಂತಾಯ್ತು. ಲಿಂಗರ್ಥವಾದ ಯಾವುದು, ಇಷ್ಟ ಸಾಧನತ ಒಂದೇ ಅಲ್ಲ, ಕಾರ್ಯತಾ ಜ್ಞಾನವೂ ಕೂಡ ಹೀಗೆ ಹೇಳಿದಂತಾಯ್ತಲ್ಲ. ಕಾರ್ಯತಾ ಜ್ಞಾನ ಅಂದರೆ ಕೃತಿಸಾಧ್ಯತ್ವ ಎಂಬುವ ಜ್ಞಾನವು ಕೃತಿಸಾಧ್ಯತ್ವವು ಎಂಬ ವಿಶೇಷಣವೂ ಕೂಡ ಲಿಂಗರ್ಥ ಅಂತ ಹೇಳಿದಂತಾಯಿತು. ನಿಮ್ಮ ಮತಕ್ಕೂ ನಮ್ಮ ಮತಕ್ಕೂ ಭೇದ ಏನು ಬಂತು, ನಾವೇನು ಅಂಗೀಕಾರ ಮಾಡ್ತೇವೋ ಅದನ್ನೇ ನೀವೇ ಅಂಗೀಕಾರ ಮಾಡಿದಂತ ಆಯ್ತಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ರಘುತ್ತಮ ಸ್ವಾಮಿಗಳು ಬಹಳ ವಿಶೇಷವಾಗಿ ಒಂದು ವ್ಯಭಿಚಾರ ಸ್ಥಳವನ್ನು ತೋರಿಸುವ ಮುಖಾಂತರ ಈ ವ್ಯಾಪ್ತಿ ಇಲ್ಲ ಅಂತ ಹೇಳ್ತಾರೆ. ಯಹ ಲಿಂಗರ್ಥ ಸಹ ಪ್ರವರ್ತಕ ಜ್ಞಾನ ವಿಷಯ ಎಂಬುವ ವ್ಯಾಪ್ತಿ ಇದೆ, ಆದರೆ ಯಹ ಪ್ರವರ್ತಕ ಜ್ಞಾನ ವಿಷಯ ಸಹ ಲಿಂಗರ್ಥ ಎಂಬ ವ್ಯಾಪ್ತಿ ಇಲ್ಲ. ಯಾಕೆ ಅಂತ ಹೇಳಿದರೆ, ಇದಾನೀಂ ಮಮ ಇದಂ ಕಾರ್ಯಂ ಅಂತ ನಾವು ಈಗ ಪ್ರಯೋಗವನ್ನು ಮಾಡಿದಾಗ ಇಲ್ಲಿ ಯಾವುದು ವಿಷಯವಾಯಿತು, ಇದಾನೀಂ ಎಂಬುದಾಗಿ ಕಾಲ ವಿಷಯವಾಯಿತು. ಮಮ ಎಂಬುದಾಗಿ ನಾನು ವಿಷಯನಾದೆ ಅಂದಮೇಲೆ ಕಾಲಾಂಶ ಸ್ವಾಂಶ ಇವೆರಡೂ ಕೂಡ
ಪ್ರವರ್ತಕ ಜ್ಞಾನ ವಿಷಯದಲ್ಲಿ ಪ್ರವರ್ತಕ ಜ್ಞಾನದಲ್ಲಿ ವಿಷಯವಾಯಿತು. ಪ್ರವರ್ತಕ ಜ್ಞಾನ ವಿಷಯದಲ್ಲಿ ಪ್ರವರ್ತಕ ಜ್ಞಾನದಲ್ಲಿ ವಿಷಯವಾಗೋದಾಯಿತು ಅಂತಾದರೆ ಇದು ಕೂಡ ಲಿಂಗರ್ಥ ಅಂತ ಆಗಬೇಕಾಗ್ತದೆ. ಇದನ್ನು ಅಂಗೀಕಾರ ಮಾಡ್ತೀಯಾ? ಮಾಡೋದಿಲ್ಲ. ಯಾಕೆ? ಯಾರೂ ಕೂಡ ಕಾಲವನ್ನಾಗಲಿ ಅಥವಾ ಸ್ವಾಂಶವನ್ನಾಗಲಿ ಯಾರೂ ಲಿಂಗರ್ಥ ಅಂತ ಹೇಳೋದೇ ಇಲ್ಲ. ಲಿಂಗರ್ಥವನ್ನು ನಾವು ಹೇಳ್ತಾ ಇದ್ದೇವೆ ಇಟ್ಟು ಸಾಧನತ ಅಂತ, ನೀ ಹೇಳ್ತಾ ಇದ್ದಿ ಕಾರ್ಯತ ಅಂತ. ಅಂದರೆ ಕೃತಸಾಧ್ಯತ್ವ ಇಟ್ಟ ಕೃತಸಾಧ್ಯತ್ವ ಕೃತ್ಯುದ್ದೇಶತ್ವ ಕಾರ್ಯತ ಅಂತ ನೀನು ಹೇಳೋದು. ಹಾಗಾಗಿ ಕಾಲಾಂಶ ಮತ್ತು ಸ್ವಾಂಶವೂ ಕೂಡ ಏನಾಗಬೇಕಾಗ್ತದೆ? ಲಿಂಗರ್ಥ ಅಂತ ಆಗಬೇಕಾಗ್ತದೆ. ಅದರ ಸಲುವಾಗಿ ವ್ಯಭಿಚಾರ ಸ್ಥಳ ಇದು. ವ್ಯಭಿಚಾರ ಇರ್ತಾ ಇರೋದರಿಂದ ನೀನು ಯಹ ಲಿಂಗರ್ಥ ಸಹ ಪ್ರವರ್ತಕ ಜ್ಞಾನ ವಿಷಯ ಒಪ್ತೇವೆ, ಆದರೆ ಯಹ ಪ್ರವರ್ತಕ ಜ್ಞಾನ ವಿಷಯ ಸಹ ಲಿಂಗರ್ಥ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ಒಟ್ಟಿಗೆ ರಘುತ್ತಮ ಸ್ವಾಮಿಗಳು ಇದಕ್ಕೆ ಅತ್ಯಂತ ಅಪರೂಪವಾದ ವ್ಯಾಖ್ಯಾನವನ್ನು ಮಾಡಿ ತಿಳಿಸಿಕೊಡ್ತಾರೆ. ಇದರ ಮೇಲೆಯೂ ಒಂದು ಪ್ರಶ್ನೆ ಬರ್ತದೆ. ಈಗ ವಿಶಿಷ್ಟ ಜ್ಞಾನಂ ಪ್ರತಿ ವಿಶೇಷಣ ಜ್ಞಾನಂ ಕಾರಣಂ ಎಂಬುವ ನಿಯಮ ಇರ್ತಾ ಇರೋದರಿಂದ ಕೃತಿಸಾಧ್ಯತ್ವ ವಿಶಿಷ್ಟ ಇಷ್ಟ ಸಾಧನತಾ ಜ್ಞಾನವನ್ನು ಕಾರಣ ಅಂತ ನೀವು ಹೇಳೋದಾದರೆ, ಈಗ ಇಷ್ಟ ಸಾಧನತಾ ಎಂಬುದು ಇಷ್ಟ ಸಾಧನತಾ ಜ್ಞಾನ ಇದು ಪ್ರವರ್ತಕ ಅಂತ ಹೇಳಿದಂತಾಯಿತು. ಅಂದಮೇಲೆ ಕೃತಿಸಾಧ್ಯತ್ವವೂ ಕೂಡ ಇಷ್ಟ ಸಾಧನತಾ ಇದೇನಾಗಿದೆ? ಲಿಂಗರ್ಥವಾಗಿದೆ. ಹಾಗಾಗಿ ವಿಶೇಷಣವಾಗಿರ್ತಕ್ಕಂತಹ ಕೃತಿಸಾಧ್ಯತ್ವವೂ ಕೂಡ ಲಿಂಗರ್ಥ ಅಂತ ಆಗಲಿ ಎಂಬುವ ಆಪತ್ತಿ ಬಂದರೆ ಅದಕ್ಕೇನು ಉತ್ತರವನ್ನು ಕೊಡಬೇಕು ಅಂತ ಹೇಳಿದರೆ, ಕರ್ಮನಿರ್ಣಯ ಟೀಕೆಯಲ್ಲಿ ಟೀಕಾಕೃತ್ಪಾದರು ಕೊಟ್ಟ ಒಂದು ವಾಕ್ಯದ ಉದಾಹರಣೆಯನ್ನು ತೋರಿಸ್ತಾರೆ. ಏನು ಅಂತ ಹೇಳಿದರೆ, ಅಲ್ಲಿ ಟೀಕಾಕೃತ್ಪಾದರು ವಾಕ್ಯವನ್ನು ಪ್ರಯೋಗ ಮಾಡಬೇಕಾದ್ರೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಪ್ರವೃತ್ತಿಯನ್ನು ಕುರಿತು ಕಾರಣ ಯಾವುದು ಅಂತ ಹೇಳಬೇಕಾದ್ರೆ ಕರ್ಮನಿರ್ಣಯ ಟೀಕಾವಿನಲ್ಲಿ ಟೀಕಾಕೃತ್ಪಾದ ಹೇಳುವ ಮಾತು ಕೃತಿಸಾಧ್ಯ ಏಕಾರ್ಥ ಸಮವೇತ ಇಷ್ಟ ಸಾಧನತಾ ಜ್ಞಾನಾದಯೋ ಪ್ರವೃತ್ತಿ ಉಪತ್ತೇ ಎಂಬುದಾಗಿ ಕರ್ಮನಿರ್ಣಯ ಟೀಕಾವಿನಲ್ಲಿ ಟೀಕಾಕೃತ್ಪಾದ ಹೇಳ್ತಾರೆ. ಅಲ್ಲ, ಪ್ರಶ್ನೆಗೂ ಉತ್ತರಕ್ಕೂ ಸಂಬಂಧವೇ ಬರಲಿಲ್ಲಲ್ಲ ಅಂತ ಹೇಳಿದರೆ, ಈಗ ಟೀಕಾಕೃತ್ಪಾದರು ಕೃತಿಸಾಧ್ಯತ್ವ ವಿಶಿಷ್ಟ ಇಷ್ಟ ಸಾಧನತಾ ಜ್ಞಾನ ಅಂತ ಅಲ್ಲಿ ಪ್ರಯೋಗವನ್ನು ಮಾಡಲಿಲ್ಲ. ಹಾಗೆ ಮಾಡಿದರೆ ವಿಶೇಷ ಸಿಕ್ಕಿಂಬೋದು ವಿಶೇಷಣ ಸಾಯಬಹುದು ವಿಶಿಷ್ಟ ಜ್ಞಾನ ಪ್ರತಿ ವಿಶೇಷಣ ಜ್ಞಾನಸ್ಯ ಕಾರಣತ್ವಾತ್ ಕಾರತ ಜ್ಞಾನವೂ ಕೂಡ ಕಾರಣ ಅಂತಾಗಲಿ ಎಂಬುವ ನಿಮ್ಮ ಆಪತ್ತಿಯನ್ನು ಹೇಳಬಹುದಾಗಿತ್ತು. ಆದರೆ ಅಲ್ಲಿ ಏನು ಮಾಡಿದ್ದಾರೆ? ಇಷ್ಟ ಸಾಧನತಾ ಜ್ಞಾನ ಪ್ರವರ್ತಕ. ಆ ಇಷ್ಟ ಸಾಧನತಾ ಜ್ಞಾನ ಎಂತಹದ್ದು ಒಂದು ವಿಚಾರ ಮಾಡಿದಾಗ ಹೇಳುವ ಮಾತು ಕೃತಿಸಾಧ್ಯ ಏಕಾರ್ಥ ಸಮವೇತ ಎಂಬುದಾಗಿ ಸೂಕ್ಷ್ಮ ಪ್ರಯೋಗವನ್ನು ಟೀಕಾಕೃತ್ಪಾದರು ಮಾಡಿದ್ದಾರೆ. ಅಂದರೆ ಕನ್ನಡದಲ್ಲಿ ನಾವು ವ್ಯವಹಾರ ಭಾಷೆಯಲ್ಲಿ ಹೇಳೋದಾದರೆ ಕೃತಿಸಾಧ್ಯತ್ವದ ಜೊತೆಗಿರುವ ಇಷ್ಟ ಸಾಧನತಾ ಜ್ಞಾನ ಪ್ರವರ್ತಕ ಅಂತ ಹೇಳಿದಂತಾಯ್ತೇ ಹೊರತು ವಿಶಿಷ್ಟವನ್ನು ಹೇಳಿದಂಗೆ ಆಗಲಿಲ್ಲ. ಅಂದರೆ ಏಕಾರ್ಥ ಸಮವೇತವಾದದ್ದು ಕೃತಿಸಾಧ್ಯತ್ವ. ಹಾಗಾಗಿ ಕೃತಿಸಾಧ್ಯ ಏಕಾರ್ಥ ಸಮವೇತ ಇಷ್ಟಸಾಧನತಾ ಜ್ಞಾನಾದೇವ ಪ್ರವೃತ್ತಿ ಉಪತ್ತೇ ಎಂಬುವ ಸೂಕ್ಷ್ಮ ಪ್ರಯೋಗವನ್ನು ಕೂಡ ಟೀಕಾಕೃತ್ಪಾದರು ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಇಲ್ಲಿ ಟೀಕಾಕೃತ್ಪಾದರು ಕೃತಿಸಾಧ್ಯತಾಯಾ ಕಾರ್ಯತಾಪರ್ಯಾಯತ್ವಾತ್ ಎಂಬುದಾಗಿ ಏನು ಪ್ರಯೋಗವನ್ನು ಮಾಡಿದ್ದಾರೋ ಇಲ್ಲಿ ಸರ್ವಥಾ ವಿರೋಧ ಇಲ್ಲ. ಇಲ್ಲಿ ಅಭಿಪ್ರಾಯ ಭೇದದಿಂದ ಒಂದು ಕಡೆ ಬೇಕು ಒಂದು ಕಡೆ ಬೇಡ ಅಂತ ಹೇಳಿದ್ದೇವೆ ವಿನಃ ಸರ್ವಥಾ ಟೀಕಾಕೃತ್ಪಾದರ ಮಾತುಗಳಿಗೆ ವಿರೋಧ ಎಂಬುದಿಲ್ಲ ಎಂಬುದಾಗಿ ಇಲ್ಲಿ ರಘುತ್ತಮ ಸ್ವಾಮಿಗಳು ಸಮರ್ಥನೆ ಮಾಡಿದ್ದಾರೆ. ಶ್ರೀಕೃಷ್ಣ ಅರ್ಪಣ.